UTI ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಈ ಒಂದು ಸಮಸ್ಯೆಯಲ್ಲಿ ಯಾವ ತರದ ಆಹಾರವನ್ನ ಸೇವಿಸಬೇಕು, ಯಾವ ತರದ ಆಹಾರವನ್ನ ಸೇವಿಸಬಾರದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಏನ್ ಮಾಡಬಾರ್ದು ಅಂತ ತಿಳ್ಕೊಳ್ಳಿ. ಈ UTI ಇನ್ಫೆಕ್ಷನ್ ಅಂತ ಅಂದ್ರೆ ಇದು ಇನ್ಫೆಕ್ಷನ್ ಇಂಡಿಕೇಟ್ ಮಾಡ್ತಾ ಇದೆ. ಹೀಗಾಗಿ ಇನ್ಫೆಕ್ಷನ್ ಟ್ರಿಗರ್ ಮಾಡುವಂತಹ ಸಕ್ಕರೆ, ಜಾಸ್ತಿ ಟೀ, ಕಾಫಿ, ಕರೆದ ಆಹಾರ, ಬೇಕರಿ ಐಟಮ್, ಕಡಿಮೆ ನಿದ್ದೆ, ಕಡಿಮೆ ವ್ಯಾಯಾಮ, ಅತಿಯಾದ ಒತ್ತಡ ಎಲ್ಲವನ್ನ ಕಟ್ ಡೌನ್ ಮಾಡಬೇಕು. ಓಕೆ, ಇನ್ನು ಸೇವಿಸಬೇಕಾದಂತ ಆಹಾರ ಅಂತ ಬಂದ್ರೆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬೆಳ್ಳುಳ್ಳಿ, ಒಂದು ಬೆಳ್ಳುಳ್ಳಿ ಎಸಳು, 4 ತುಳಸಿ ಎಲೆ, ಹಾಗೇನೆ ಜೇನುತುಪ್ಪವನ್ನ ಮಿಕ್ಸ್ ಮಾಡಿ ಚೆನ್ನಾಗಿ ಅಗದು ತಿನ್ನಿ ಖಾಲಿ ಹೊಟ್ಟೆಯಲ್ಲಿ. ಇನ್ನು ಮಲ್ಕೊಳ್ಳುವಾಗ 1 ಲೋಟ ನೀರಿಗೆ 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಕಾಳು, ಕೊರಿಯಂಡರ್ ಸೀಡ್ಸ್ ಅನ್ನ ಹಾಕ್ಬಿಟ್ಟು ಚೆನ್ನಾಗಿ ಬಾಯ್ಲ್ ಮಾಡಿಕೊಂಡು ಅದನ್ನ ಕುಡಿದು ಮಲ್ಕೊಳ್ಳಿ. ಇನ್ನು ಪೂರ್ತಿ ದಿನ 2 ರಿಂದ 3 ಕಪ್ಪು ತರಕಾರಿ ಸೇವನೆ ಆಗಿರಬೇಕು. ಪಲ್ಯದ ರೂಪದಲ್ಲಿ ಅಥವಾ ಸಾರ್ಟೆಡ್ ವೆಜಿಟೇಬಲ್ ರೂಪದಲ್ಲಿ ಸೇವನೆ ಮಾಡಬೇಕು. ಯಾವುದೇ ಗ್ರೀನ್ ಕಲರ್ ವೆಜಿಟೇಬಲ್ ಇಸ್ ಓಕೆ. ಇನ್ನು ನೆಲ್ಲಿಕಾಯಿ, ಆರೆಂಜು ಇವುಗಳನ್ನ ಜಾಸ್ತಿ ಸೇವನೆ ಮಾಡಿ. ಯಾಕಂದ್ರೆ ಇದು ವಿಟಮಿನ್ ಸಿ ಇದರಲ್ಲಿ ಇರೋದ್ರಿಂದ ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ. ಇನ್ಫೆಕ್ಷನ್ ಅನ್ನ ನ್ಯಾಚುರಲಿ ಒಳಗಡೆಯಿಂದ ಫೈಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನು ಸ್ಪೈಸಿ ಫುಡ್ ಅನ್ನ ಅವಾಯ್ಡ್ ಮಾಡಬೇಕು. ಓಕೆ, ಸೊ ಇಷ್ಟು ನೀವು ಒಂದು ವಾರದ ಒಳಗಡೆ ಮಾಡಿದ್ದಲ್ಲಿ ನ್ಯಾಚುರಲಿ ಇನ್ಫೆಕ್ಷನ್ ಕಡಿಮೆ ಆಗುತ್ತೆ. ನಿಮ್ದೇನಾದ್ರೂ ಅತಿಯಾದ ಬೊಜ್ಜು ಇದೆ ಅಂದ್ರೆ ಅದನ್ನು ಕೂಡ ಕಂಟ್ರೋಲಿಗೆ ತಗೊಂಡು ಬನ್ನಿ. ಯಾಕಂದ್ರೆ ಇದು ಕೂಡ ಇಂಡೈರೆಕ್ಟ್ ಆಗಿ ಕಾರಣ ಆಗ್ತಾ ಇರುತ್ತೆ. ಇನ್ಫೆಕ್ಷನ್, UTI ಇನ್ಫೆಕ್ಷನ್ ಬರೀ ಹೆಣ್ಮಕ್ಳಲ್ಲಿ ಆಗಲ್ಲ, ಗಂಡ್ ಮಕ್ಕಳಲ್ಲೂ ಆಗುತ್ತೆ. ಗಂಡ್ ಮಕ್ಕಳಲ್ಲಿ ಆದಾಗ ಸ್ಪರ್ಮ್ ಕ್ವಾಲಿಟಿ ಮತ್ತೆ ಮೊಟಿಲಿಟಿ ಮೇಲೆ ತೊಂದರೆ ಕೊಡುತ್ತೆ. ಆದ್ದರಿಂದ ಅವರು ಕೂಡ ಈ ರೆಮಿಡೀಸ್ ಅನ್ನ ಫಾಲೋ ಮಾಡಿ. ಸಾಧ್ಯವಾದಷ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಇದೇ ತರದ ಯೂಸ್ಫುಲ್ ಟಿಪ್ಸ್ಗಾಗಿ ನನ್ನ ಪೇಜ್ ನ ಫಾಲೋ ಮಾಡೋದನ್ನ ಮರಿಬೇಡಿ.